ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸರ್ಕಾರಿ ಜಮೀನು ಕಬಳಿಕೆ ಯತ್ನ, ಬೇಲೂರಿನಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ, ನ್ಯಾಯಕ್ಕಾಗಿ ಪಟ್ಟು. ಮಾನವ ಹಕ್ಕುಗಳು ಕೇವಲ ಕಾನೂನು ಪುಸ್ತಕದಲ್ಲಿ ಉಳಿಯಬಾರದು, ಹಕ್ಕುಗಳು ದೈನಂದಿನ ಬದುಕಿನಲ್ಲಿ ಜಾರಿಯಾಗಲಿ, ನ್ಯಾಯಾಧೀಶ ತೇಕಿಡ್ ದೇವರಾಜು ಕರೆ. ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ, ಡಿಸೆಂಬರ್ 14ರಂದು ಗ್ಯಾರಂಟಿ ರಾಮಣ್ಣನವರಿಗೆ ಸಮ್ಮೇಳನಾಧ್ಯಕ್ಷತೆಯ ಗೌರವ, ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಸುಪ್ಪಾರ್ ಮಾಹಿತಿ. ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ಸುಮಾರು 10 ಗ್ರಾಮಗಳಿಗೆ ಮೀಸಲಿಡಲಾಗಿದ್ದ ಸ್ಮಶಾನ ಮತ್ತು ಇತರೆ ಮೂಲಭೂತ ಸೌಕರ್ಯಗಳ ಸರ್ಕಾರಿ ಜಮೀನನ್ನು ಒಂದೇ ಕುಟುಂಬದ 3 ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿದರು. ನ್ಯಾಯ ಸಿಗುವವರೆಗೂ ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಗ್ರಾಮಸ್ಥರಾದ ಮಲ್ಲಿಕಾರ್ಜುನ, ಸುರೇಶ್, ಅಣ್ಣಪ್ಪ ಮಾತನಾಡಿ, ದೇವಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 53 ಹಾಗೂ ಪೊನ್ನತಪುರ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಒಟ್ಟು 32 ಎಕರೆ ಸರ್ಕಾರಿ ಭೂಮಿ ಮೀಸಲಿಡಲಾಗಿತ್ತು. ಇದು ಸ್ಮಶಾನ ಸೇರಿದಂತೆ ಗ್ರಾಮ ಠಾಣೆಯ ಅಗತ್ಯಗಳಿಗಾಗಿ ಇದೆ. ಆದರೆ ಇದೇ ಗ್ರಾಮದ ಹನುಮಂತ ಭೋವಿ, ಶಿವು ಭೋವಿ ಮತ್ತು ಪುಟ್ಟ ಭೋವಿ ಎಂಬ ಒಂದೇ ಕುಟುಂಬಸ್ಥರು ಅಕ್ರಮ ದಾಖಲೆ ಸೃಷ್ಟಿಸಿಕೊಂಡು ಭೂ ಕಬಳಿಕೆಗೆ ಯತ್ನಿಸಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಕುಟುಂಬಗಳಿರುವ ಈ ಗ್ರಾಮಗಳಿಗೆ ಸ್ಮಶಾನಕ್ಕೆ ಜಾಗವಿಲ್ಲ. ಸರ್ಕಾರಿ ಜಮೀನು ಮಂಜೂರಾದ 8 ಜನರಿಗೆ ನಿಗದಿತ ಭೂಮಿಗಿಂತ ಹೆಚ್ಚುವರಿಯಾಗಿ ಒತ್ತುವರಿ ಮಾಡಿಕೊಂಡಿರುವ ಈ ಕುಟುಂಬಸ್ಥರು ರಾತ್ರೋರಾತ್ರಿ ಜೆಸಿಬಿಗಳನ್ನು ಬಳಸಿ ರುದ್ರಭೂಮಿಯ ಜಾಗವನ್ನೇ ಮುಚ್ಚಿ ಹಾಕಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಗಣೇಶ್ ಎಂಬುವರು ಅವರೊಂದಿಗೆ ಶಾಮೀಲಾಗಿದ್ದಾರೆ. ನಮಗೆ ನ್ಯಾಯ ಸಿಗುವವರೆಗೂ ಸ್ಥಳದಿಂದ ಕದಲುವುದಿಲ್ಲ, ಸ್ಮಶಾನಕ್ಕೆ ಸ್ಥಳಾವಕಾಶ ಮಾಡಿಕೊಡುವುದರ ಜೊತೆಗೆ ಜಮೀನು ಇಲ್ಲದವರಿಗೆ ಜಮೀನು ಮಂಜೂರು ಮಾಡಬೇಕು ಎಂದು ಆಗ್ರಹಿಸಿದರು. ಮಶಾನಕ್ಕೆ ಮುಳುಗು ಮಾಡಿಬಿಟ್ಟು ನಿರ್ಜವಾದ ಫಲಾನುಭವಿ ಬಡವರಿಗೆ ಕೊಡ್ಲಿ. ನಾವು ಮಶಾನಕ್ಕೆ ಜಾಗವನ್ನ ರಿಸರ್ವ್ ಮಾಡಿದೆ, ಜಾಗ ಅಂತ ರಿಸರ್ವ್ ಮಾಡಬೇಕು. ಹಿಂದೆ ಹೊಡೆದ್ರಲ್ಲ, ಈಗ ನೋಡಿ 50 ವರ್ಷ ಹಿಂದೆ 50 ವರ್ಷ ಬಾಳಬೇಕು. ಬಳಪದಲ್ಲಿ ಇದಾವಲ್ಲ, ಇದು 50 ವರ್ಷದಿಂದ ಜೋಳ ಬೆಳೆದಾನ. ಗುಂಡಿ 4 ಗುಂಡಿ ಎತ್ತಿರೋಳ ಈ ತರ ಆ ತರ ಬಗ್ದಿದ್ದಾನೆ ಮಣ್ಣನ್ನ. ನೀವೆಲ್ಲ ನೋಡಿದ್ರಿ. ಇದನ್ನ ದಯಮಾಡಿ ಈಗಲೇ ಈ ಮಾನ್ಯ ಜಿಲ್ಲಾಧಿಕಾರಿ ನಾವು ಕೇಳಿದಿಷ್ಟೇ, ಇಲ್ಲಿವರೆಗೂ ನಮ್ಮ ಇತಿಹಾಸದಲ್ಲಿ ಜಿಲ್ಲಾಧಿಕಾರಿ ಈ ಜಾಗಕ್ಕೆ ಬಂದಿಲ್ಲ. ದಯಮಾಡಿ ಬರಲೇಬೇಕು. ಇವತ್ತೇನಾರ ರದ್ದಾಗಿ ಅವ್ನ ಪಾಣಿ ರದ್ದು ಮಾಡಲಿಲ್ಲ ಅಂದ್ರೆ, ಫುಲ್ಲ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲೇ ಶಾಮೀನು ಹಾಕೊಂಡಿದ್ವಿ, ಇಲ್ಲೇ ಹಗಲು ರಾತ್ರಿ ಧರಣಿ ಮಾಡ್ತೀವಿ. ಇದು ಮುಗಿಯೋವರೆಗೂ ನಮ್ಮ ಹೋರಾಟ ನಿಲ್ಲಿಸಲ್ಲ. ಇನ್ನು ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ಗ್ರಾಮಸ್ಥರ ಅಹವಾಲು ಆಲಿಸಿ ಮಾತನಾಡಿ, ಪ್ರತಿಭಟನೆ ಒಂದೇ ಪರಿಹಾರವಲ್ಲ, ನಿಮ್ಮ ಸಮಸ್ಯೆಗೆ ನನ್ನ ಬಳಿ ಬಂದು ಮಾಹಿತಿ ನೀಡಿ. ಈ ಸರ್ವೆ ನಂಬರ್ನಲ್ಲಿ ಎಷ್ಟು ಜಾಗ ಒತ್ತುವರಿಯಾಗಿದೆ ಎಂಬುದನ್ನು ನಿಖರವಾಗಿ ತಿಳಿಯಲು ಸರ್ವೆ ಅಧಿಕಾರಿಗಳಿಗೆ ಕೂಡಲೇ ಸರ್ವೆ ನಡೆಸಲು ಸೂಚನೆ ನೀಡಲಾಗಿದೆ. ಇಲ್ಲಿ ಯಾರೇ ಒತ್ತುವರಿ ಮಾಡಿದರೂ ಅದನ್ನು ಬಿಡುವುದಿಲ್ಲ. ರುದ್ರಭೂಮಿಗೆ ಮೀಸಲಿಟ್ಟ ಜಾಗವನ್ನ ಯಾರೂ ಸಹ ಕಬಳಿಸುವಂತಿಲ್ಲ. ಮಂಜೂರಾದ ಸಾಗುವಳಿಯಲ್ಲಿ ಎಷ್ಟು ಜಮೀನು ನೀಡಲಾಗಿದೆಯೋ ಅಷ್ಟಕ್ಕೆ ಮಾತ್ರ ಅವರಿಗೆ ಅವಕಾಶವಿರುತ್ತದೆ. ಹೆಚ್ಚುವರಿ ಒತ್ತುವರಿ ಮಾಡಿದರೆ ಅದನ್ನು ಹಿಂಪಡೆಯುವ ಅಧಿಕಾರ ನಮಗಿದೆ ಎಂದು ಸ್ಪಷ್ಟಪಡಿಸಿದರು. ಸರ್ವೆ ನಂಬರ್ 53 ರಿಲೇಟೆಡ್ ಟೋಟಲ್ ಆಕಾರ ಬಂದ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ ಅದು ಪೂರ್ತಿ ಸರ್ವೆ ಆಗಿ ಯಾರ್ಯಾರಿಗೆ ಸಾಗುವಳಿ ಚೀಟಿ ಇಶ್ಯೂ ಆಗಿದೆ, ಅದು ಹಂಗಾಮಿ ಸಾಗುವಳಿ ಚೀಟಿ ಇರಬೇಕು ಅಥವಾ ಕಾಯಂ ಸಾಗುವಳಿ ಚೀಟಿ ಇರಲಿ ಅಥವಾ ಆ ಫೈಲ್ ಎನ್ಕ್ವೈರಿಯಲ್ಲಿ ಇರಲಿ, ಆ ಎಕ್ಸ್ಟೆಂಟನ್ನು ಅಷ್ಟಕ್ಕೆ ಇಟ್ಟು ಸರ್ವೆ ಮಾಡಲಿ. ಉಳಿದಂತೆ ಇದರಲ್ಲಿ HRP YRP ಏನಾದರೂ ರಿಸರ್ವ್ ಆಗಿದೆಯಲ್ಲ ಅದನ್ನು ಎಕ್ಸ್ಟೆಂಟನ್ನು ಮೈನಸ್ ಇಟ್ಟು ಈ ಸರ್ವೆ ನಂಬರ್ಲಿ ಜಾಗ ಉಳಿತು ಅಂದರೆ ಅದನ್ನು ನಾವು ಸ್ಮಶಾನಕ್ಕಾಗಿ ರಿಸರ್ವ್ ಮಾಡ್ತೀವಿ. HRP YRPದು ಸ್ಕೆಚ್ ಅವೈಲೇಬಲ್ ಇಲ್ಲ, ಅವೈಲೇಬಲ್ ಇದ್ದರೆ ನಮ್ಗೆ ಅನುಕೂಲ ಆಗ್ತಿತ್ತು. ಸೊ ಎಕ್ಸ್ಟೆಂಟ್ ಮಾತ್ರ ಇರ್ತದೆ, ಆ ಎಕ್ಸ್ಟೆಂಟನ್ನು ಮೈನಸ್ ಮಾಡಿ ಉಳಿತು ಅಂದರೆ ಸ್ಮಶಾನಕ್ಕೆ ರಿಸರ್ವ್ ಮಾಡ್ತೀವಿ. ಈಗ ಯಾರು ಸಾಗುವಳಿದಾರಿದಾರಲ್ಲ ಅವ್ರಿಗೆ ಎಷ್ಟು ಮಂಜೂರಿ ಆಗಿದೆ ಆ ಮಂಜೂರಿ ಅಥವಾ ಅವರು ಉಳುಮೆ ಮಾಡ್ತಿರೋ ಜಾಗ ಯಾವುದು ಕಡಿಮೆಯೋ ಅಷ್ಟಕ್ಕೆ ಫಿಕ್ಸ್ ಇಟ್ಟು ಈಗ ನಾವು ಏನು ಮಾಡ್ತೀವಿ, ಅದನ್ನು ಕಲ್ಲು ಹಾಕಕ್ಕೆ ಹೇಳ್ತೀವಿ. ಬಾಂಧಕಲ್ಲಿ ಸರ್ವೆಗೆ ಹಾಕಿದ್ದೀನಿ ನಾನು, ಅಲ್ಲಿ ಬಾಂಧಕಲ್ಲಿ ಇರ್ತಲ್ಲ ಅವ್ರು ಅಷ್ಟಕ್ಕೆ ಸೀಮಿತ ಆಗಬೇಕು. ಎರಡನೇದು, ಇನ್ನು ಇಲ್ಲಿಗೆಲ್ಲ ಗ್ರ್ಯಾಂಟ್ ಆಗಿದ್ದಾವೆ, ಇದಾಗಿದ್ದಾವೆ ಅಂತಂದರೆ ಅವ್ರು ವಿತ್ ಪ್ರಾಪರ್ AC ಸಾಹೇಬರಿಗೆ ಅದು ರದ್ದು ಮಾಡುವ ಅಧಿಕಾರ ಇರ್ತದೆ. ಸೊ ಅಪೀಲ್ ಹಾಕೊಂಡು ಅಲ್ಲಿ ಕ್ರಮ ಕೈಗೊಳ್ಬೋದು. ಓಕೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಂಘ ಜಿಲ್ಲಾ ಘಟಕ, ಎಂ ಕೃಷ್ಣ ಕಾನೂನು ಕಾಲೇಜು ಹಾಗೂ ಸರ್ಕಾರಿ ಕಾನೂನು ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ 2025 ಎಂ ಕೃಷ್ಣ ಕಾನೂನು ಕಾಲೇಜಿನಲ್ಲಿ ಆಚರಿಸಲಾಯಿತು. ಈ ವರ್ಷದ ದಿನಾಚರಣೆಯನ್ನ ಮಾನವ ಹಕ್ಕುಗಳು ನಮ್ಮ ನಿತ್ಯದ ಅವಶ್ಯಕತೆಗಳು ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗಿತ್ತು. ಕಾರ್ಯಕ್ರಮವನ್ನು ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು FTSC 1 ಹಾಸನದ ತೇಕಿಡ್ ದೇವರಾಜು HM ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿ,
ಮನುಷ್ಯರು ಮನುಷ್ಯರನ್ನ ಮಾನವರಾಗಿ ನೋಡದ ಪರಿಣಾಮ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಮಾನವ ಹಕ್ಕುಗಳು ಕೇವಲ ಕಾನೂನು ಪುಸ್ತಕಗಳ ಅಧ್ಯಾಯವಾಗಿ ಉಳಿಯಬಾರದು. ಪ್ರತಿಯೊಬ್ಬ ವ್ಯಕ್ತಿಯ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯುವ ಮೂಲಭೂತ ಅವಶ್ಯಕತೆಗಳಾಗಿ ಅವು ದೈನಂದಿನ ಜೀವನದಲ್ಲಿ ಜಾರಿಗೆ ಬರಬೇಕು. ಇತರರ ಹಕ್ಕುಗಳನ್ನು ಗೌರವಿಸುವುದು ಪ್ರಜಾಪ್ರಭುತ್ವದ ಮೂಲ ಮೌಲ್ಯವಾಗಿದೆ ಎಂದು ಹೇಳಿದರು. ಮಾನವನನ್ನಾಗಿ ನೋಡದ ಪರಿಣಾಮವಾಗಿ ನಾವು ಮಾನವ ಹಕ್ಕುಗಳನ್ನು ಅಥವಾ ಮಾನವ ಹಕ್ಕಿನ ದಿನಾಚರಣೆಯನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ವಾಕ್ ಸ್ವಾತಂತ್ರ್ಯ, ಜೀವಿಸುವ ಸ್ವಾತಂತ್ರ್ಯ, ಉದ್ಯೋಗ, ಪ್ರತಿಯೊಂದು ಹಕ್ಕುಗಳು ಇದೆ. ನನಗೆ ಯಾವ ರೀತಿ ಹಕ್ಕು ಇದೆಯೋ ನಿಮಗೂ ಅದೇ ರೀತಿ ಹಕ್ಕುಗಳಿದೆ. ಯಾರ ಹಕ್ಕನ್ನು ಯಾರು ಸಹ ಮೊಟಕು ಮಾಡಬಾರ್ದು. ಮೊಟಕು ಮಾಡಿರೋದ್ರಿಂದ ಮತ್ತು ಹಕ್ಕುಗಳಿಗೆ, ಮಾನವನ ವೈಯಕ್ತಿಕ ಹಕ್ಕುಗಳಿಗೆ ನಷ್ಟವನ್ನು ಉಂಟು ಮಾಡಿದ ಪರಿಣಾಮನೇ ಕಾನೂನುಗಳ ರಚನೆ ಆಗ್ತಾ ಬಂದು ಮಾನವ ಹಕ್ಕಿನ ಉಲ್ಲಂಘನೆಯಾದ ಪರಿಣಾಮ ಕಾನೂನುಗಳ ರಚನೆಯಾಗಿ ಅವುಗಳನ್ನು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ವಿ ಶ್ರೀನಿವಾಸ್, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಸಂಘದ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ಹಮೀದ್, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಜಿಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಜಿಲ್ಲಾ ಘಟಕ ಹಾಸನ ವತಿಯಿಂದ ಡಿಸೆಂಬರ್ 14ರ ಭಾನುವಾರದಂದು ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು, ಹಿರಿಯ ಸಾಹಿತಿ, ಜಾನಪದ ಕಲಾವಿದ, ಸಾಮಾಜಿಕ ಹೋರಾಟಗಾರ ಗ್ಯಾರಂಟಿ ರಾಮಣ್ಣನವರ ಸರ್ವಾಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ನಡೆಯಲಿದೆ ಎಂದು ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಸುಪ್ಪಾರ್ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖ್ಯ ದ್ವಾರದಿಂದ ಸಮ್ಮೇಳನಾಧ್ಯಕ್ಷರ ಕಾಲ್ನಡಿಗೆ ಮೆರವಣಿಗೆ ಪ್ರಾರಂಭವಾಗಲಿದ್ದು, ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆಯ ಅಶ್ವಥ್ ಮತ್ತು ವರ್ಷ ಚಾಲನೆ ನೀಡಲಿದ್ದಾರೆ. ಮೆರವಣಿಗೆಯ ಮಾರ್ಗದಲ್ಲಿ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮತ್ತು ಕುವೆಂಪು ಅವರ ಪ್ರತಿಮೆಗಳಿಗೆ ಸಾಹಿತಿಗಳು ಮತ್ತು ಗಣ್ಯರು ಮಾಲಾರ್ಪಣೆ ಮಾಡಲಿದ್ದಾರೆ. ನಾಡಿನ ಸುಪ್ರಸಿದ್ಧ ಜಾನಪದ ಕಲಾವಿದರಾದ ಡಾ ಪಿಚ್ಚಳ್ಳಿ ಶ್ರೀನಿವಾಸ್ ರವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದು, ಹಿರಿಯ ಸಾಹಿತಿ ಎನ್ ಶೈಲಜಾ ಹಾಸನ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಅನೇಕ ಸಾಹಿತಿಗಳು, ಪತ್ರಕರ್ತರು ಮತ್ತು ಕನ್ನಡಪರ ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ನಾವು ಆಯ್ಕೆ ಮಾಡಿ ಪ್ರಥಮ ಸಮ್ಮೇಳನಾಧ್ಯಕ್ಷನಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅದಕ್ಕೆ ಕಾರಣ ಅಂತಂದರೆ ಅವರು 5-6 ದಶಕಗಳಿಂದ ಏನು ಜನಪದ ಕ್ಷೇತ್ರ ಇರ್ಬೋದು, ಬೀದಿ ನಾಟಕಗಳು ಇರ್ಬೋದು, ಹಾಗೆಯೇ 100 ಗೀತೆಗಳನ್ನು ಹೋರಾಟ ಗೀತೆಗಳನ್ನು ಬರೆದು ಸ್ವತಃ ಅವರು ಆಡಿದ್ದಾರೆ. ಈ ಚಳುವಳಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಬಹುತೇಕರಿಗೆ ಗ್ಯಾರಂಟಿ ರಾಮಣ್ಣನವರ ಚಿರಪರಿಚಿತರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ವಿ. ಇಡೀ ಜಿಲ್ಲೆಯ ಜನತೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಇಡೀ ಸಾಹಿತ್ಯ ವಲಯ ಆಗಮಿಸಬೇಕು, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮುಖ್ಯನ ನಾನು ಕೇಳ್ಕೊಳ್ತೇನೆ. ಅದನ್ನು ಹೇಳಿ ಉದ್ಘಾಟನೆ ಮಾಡ್ತಿರೋದು ಚಿಕ್ಕದಾಗಿ ಹೇಳ್ತಿರೋದು ಹಂಗೆ ಹೇಳ್ಬೋದು. ಇಡೀ ಒಂದು ಸಮ್ಮೇಳನವನ್ನು ಖ್ಯಾತ ಜನಪದ ಗಾಯಕರಾದಂಥ ಡಾ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಉದ್ಘಾಟನೆ ಮಾಡ್ತಾರೆ. ಹಾಗೆ ಇನ್ನೊಬ್ಬ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕೋಶಾಧ್ಯಕ್ಷರಾದ ಎಚ್.ಎಸ್. ಬಸವರಾಜ್, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಅಧ್ಯಕ್ಷರಾದ ಕೆ.ಸಿ. ಗೀತಾ, ಸಾಹಿತಿ ಮತ್ತು ಪತ್ರಕರ್ತ ಮಂಜು ಬನವಾಸೆ, ನಾಗರಾಜ್ ಹೇತೂರ್ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಸಖರಾಯ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಅವರ ಹತ್ಯೆಯನ್ನು ಖಂಡಿಸಿ ಹಾಗೂ ಕೊಲೆಗಡಕರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಹಾಸನದ ನಗರದ ಹೇಮಾವತಿ ಪ್ರತಿಮೆ ಎದುರು ನಡೆದ ಈ ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ಮತ್ತು ಮುಖಂಡರು ಭಾಗವಹಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾ ಸಮಿತಿ ಸದಸ್ಯ ಫೈರೋಜ್ ಪಾಷಾ ಅವರು, ಸಖರಾಯಪಟ್ಟಣದಲ್ಲಿ ರಾಜಕೀಯ ವೈಷಮ್ಯದಿಂದ ಗಣೇಶ್ ಗೌಡ ಅವರ ಹತ್ಯೆ ನಡೆದಿರುವುದು ಆತಂಕಕಾರಿ ಬೆಳವಣಿಗೆ. ಹತ್ಯೆಯನ್ನು ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಪೊಲೀಸರು ಪಾರದರ್ಶಕ ಮತ್ತು ತೀವ್ರ ತನಿಖೆ ನಡೆಸಬೇಕು. ಅಲ್ಲದೆ ಜಿಲ್ಲೆಯಲ್ಲಿ ರಾಜಕೀಯ ಕಾರಣಗಳಿಗಾಗಿ ಇಂತಹ ಹಿಂಸಾಚಾರಗಳು ನಡೆಯುತ್ತಿರುವುದು ಸರಿಯಲ್ಲ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಏನು ಬಜರಂಗದಳದ ಕಾರ್ಯಕರ್ತರು ಹತ್ಯೆ ಮಾಡಿದ್ದಾರೆ, ಇದನ್ನು ಖಂಡಿಸಿ ನಾವು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಂದು ನಾವು ಹೇಮಾವತಿ ಪ್ರತಿಮೆ ಬಳಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಅಶೋಕ್ ಗೌಡರವರು ಸಮಾಜ ಸೇವಕರಾಗಿದ್ದರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರು, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು. ಇಷ್ಟಾದರೂ ನಮ್ಮ ಕಾಂಗ್ರೆಸ್
ಸರ್ಕಾರ ಏನಿದೆ ಇವರ ಒಂದು ತನಿಖೆಯನ್ನು ನಿಧಾನಗತಿಯಲ್ಲಿ ಸಾಗಿಸ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಅದೇ ರೀತಿ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ಈ ಒಂದು ತನಿಖೆಯನ್ನು ಸುತ್ತೂರು ಜಾತ್ರಾ ಮಹೋತ್ಸವ ಕೇವಲ ಭಕ್ತಿ ಮಾತ್ರವಲ್ಲ, ಜ್ಞಾನ ಮತ್ತು ಶರಣ ಸಂಸ್ಕೃತಿಯ ಮಹಾಭಂಡಾರ ಎಂದು ಮಲೆನಾಡು ವೀರಶೈವ ಸಮಾಜದ ಕಾರ್ಯದರ್ಶಿ ಎಡೆಹಳ್ಳಿ ಮಂಜುನಾಥ್ ಹೇಳಿದರು. ಸಕಲೇಶಪುರ ಪಟ್ಟಣಕ್ಕೆ ಆಗಮಿಸಿದ ಸುತ್ತೂರು ಜಾತ್ರಾ ಮಹೋತ್ಸವದ ಪ್ರಚಾರ ರಥಕ್ಕೆ ಸ್ವಾಗತಿಸಿ ಮಾತನಾಡಿ, ಸಹಸ್ರ ಸಂವತ್ಸರಗಳ ಹಿಂದೆ ಕಪಿಲಾ ನದಿ ತೀರದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ತಪಸ್ಸಿನಿಂದ ಸಂಸ್ಥಾಪಿತವಾದ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ 2026 ಜನವರಿ 15ರಿಂದ 20ರವರೆಗೆ ಜಾತ್ರಾ ಮಹೋತ್ಸವ ಜರುಗಲಿದೆ. ಸಾಮೂಹಿಕ ವಿವಾಹ, ಭಜನಾ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ಸಾಂಸ್ಕೃತಿಕ ಮೇಳ, ದೋಣಿ ವಿಹಾರ, ಚಿತ್ರಕಲೆ, ರಂಗೋಲಿ, ಗಾಳಿಪಟ, ಸೋಬಾನೆ ಪದ, ರಾಗಿ ಬೀಸುವ ಸ್ಪರ್ಧೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ. ನಾಟಕಗಳು ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ನಾಡ ಹಬ್ಬದ ರೀತಿ ಮೈಸೂರಿನಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಅಂದ್ರೆ ವಿಶೇಷವಾಗಿ ಲಕ್ಷಾಂತರ ಜನರು ಅಲ್ಲಿ ಭಕ್ತಾದಿಗಳು ಆಗಮಿಸಿ ಸಾಮೂಹಿಕ ವಿವಾಹ, ರಂಗೋಲಿ ಸ್ಪರ್ಧೆಗಳು, ಮತ್ತೆ ನಾಡ ಕ್ರೀಡಾ ಉತ್ಸವಗಳು, ಕುಸ್ತಿ ಪಂದ್ಯಗಳು ಹಾಗೂ ತೆಪ್ಪೋತ್ಸವ. ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಏನಿದೆ ಯಾವ ಕಾರಣಕ್ಕೂ ಅದನ್ನು ಬಿಡದಲ್ಲೇ ಪ್ರತಿ ವರ್ಷನೂ ಅದ್ರ ಬಗ್ಗೆ ಜನಜಾಗೃತಿನ ಮೂಡಿಸ್ತಾ ಇದ್ದಾರೆ. ಒಂದು ಅದ್ಭುತವಾದ ಒಂದು ವಿಷಯ ಅಂತ ಹೇಳ್ಬೋದು ಇದನ್ನ. ಯಾಕೆಂದ್ರೆ ಅಷ್ಟೊಂದು ಲಕ್ಷಾಂತರ ಜನ ಸೇರಿ ಅಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಪ್ರತಿಯೊಂದು ನಮ್ಗೆ ಏನಿದೆ ಜಾನಪದ ಕಲೆ. ಕಾರ್ಯಕ್ರಮದಲ್ಲಿ ಸಮುದಾಯ ಮುಖಂಡರಾದ ಕೌಡಹಳ್ಳಿ ಲೋಹಿತ್, ಚಂದ್ರಶೇಖರ್, ಸುರೇಶ್, ಗಾಯತ್ರಿ, ರೇಖಾ, ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಆರಳಗುಂಡಗಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ನೀಡಲು ಕಂಬಾಯರಿದ್ದ 18 ವರ್ಷದ ಯುವಕ ಏಕಾಏಕಿ ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲೇ ನರಳಿ ಪ್ರಾಣ ಬಿಟ್ಟಿರುವ ದಾರುಣ ಘಟನೆ ನಡೆದಿದೆ. ಮನೆಯೊಂದಕ್ಕೆ ವಿದ್ಯುತ್ ಕನೆಕ್ಷನ್ ಕೊಡಲು ಹೋಗಿದ್ದ ಯುವಕ ಶ್ರೀಮಂತ ಸುಫಾನ್ ವಿದ್ಯುತ್ ಶಾಕ್ಗೆ ತುತ್ತಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ವಿದ್ಯುತ್ ಪ್ರವಹಿಸಲು ನಿಖರ ಕಾರಣಗಳ ಕುರಿತು ತನಿಖೆ ನಡೆಯುತ್ತಿದೆ. ಕೊಳ್ಳೇಗಾಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಅಕ್ಷರ ದಾಸೋಹ ಉಪನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಂಗಸ್ವಾಮಿ ಅವರಿಗೆ ಸ್ವಗ್ರಾಮವಾದ ಎಚ್ಡಿ ಕೋಟೆಗೆ ದಿಢೀರ್ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಹಾಗೂ ಸನ್ಮಾನ ಸಮಾರಂಭ ನಡೆಯಿತು. ಸ್ಥಾನಕ್ಕೆ ಯಳಂದೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲರಾದ ನಂಜುಂಡಯ್ಯ ಅವರು ಪ್ರಭಾರ ಅಕ್ಷರ ದಾಸೋಹ ಉಪನಿರ್ದೇಶಕರಾಗಿ ರಂಗಸ್ವಾಮಿ ಅವರಿಂದ ಅಧಿಕಾರ ವಹಿಸಿಕೊಂಡರು. ಈ ವೇಳೆ ನೂತನವಾಗಿ ಅಧಿಕಾರ ವಹಿಸಿಕೊಂಡ ನಂಜುಂಡಯ್ಯ ಅವರು ಮಾತನಾಡಿ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅತ್ಯುತ್ತಮ ಸೇವೆ ಸಲ್ಲಿಸುವೆ. ಹಿಂದಿನ ಅಧಿಕಾರಿ ರಂಗಸ್ವಾಮಿ ಅವರಿಗೆ ನೀಡಿದ ಸಹಕಾರವನ್ನು ನನಗೂ ಕೊಡಿ ಎಂದು ಮನವಿ ಮಾಡಿದರು. ಒಂದು ಕಡೆ ನೋವು ಆಗ್ತದೆ, ಒಂದು ಕಡೆ ಖುಷಿನೂ ಕೂಡ ಆಗ್ತದೆ. ಇಷ್ಟು ಮಾತುಗಳನ್ನೆಲ್ಲ ಕೂಡ ನಿಮ್ಮ ನುಡಿಮುತ್ತುಗಳನ್ನು ಕೇಳಿದಾಗ ಅವರಿಗೆ ಅಂತಹ ಸ್ನೇಹಜೀವಿ ಹೇಗೆ ವರ್ತಿಸ್ತಿದ್ರು ಅನ್ನೋದೆಲ್ಲ ಕೂಡ ಗೊತ್ತಾಗ್ತದೆ. ನಮ್ಮ ವರ್ತನೆ ಮತ್ತು ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು ಎರಡೇ ಪದ, ನಮ್ಮ ನಡೆ ನುಡಿಗಳು. ಆ ನಡೆ ನುಡಿ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ಬಾಂಧವ್ಯ ವೃದ್ಧಿಸ್ತದೆ. ಹಾಗಾಗಿ ಆ ನಡೆ ನುಡಿಯ ಜೊತೆಗೆ ನಮ್ಮ ಕರ್ತವ್ಯ ನಿಷ್ಠೆ, ಏನು ಕೆಲಸ ಮಾಡ್ತೀವಿ ಆ ಕೆಲಸದ ಮೇಲೆ ನಮ್ಮನ್ನ ಸಮಾಜ ಆಗಲಿ, ಇಲಾಖೆ ಆಗಲಿ ಅಥವಾ ನಮ್ಮ ಸುತ್ತಮುತ್ತ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ, ತಾಲೂಕು ಪಂಚಾಯಿತಿ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಲೆಕ್ಸಾಂಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹಾಲಕುಸುಗಲ್ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶಾನವಾಡ ಗ್ರಾಮದಲ್ಲಿ ಕರೆಯಲಾಗಿದ್ದ ವಾರ್ಡ್ ಸಭೆಗೆ ಒಬ್ಬ ಸದಸ್ಯರನ್ನ ಬಿಟ್ಟು ಯಾವ ಸದಸ್ಯರು ಬಾರದ ಕಾರಣ ಸಭೆಯನ್ನು ರದ್ದುಗೊಳಿಸಬೇಕೆಂದು ಗ್ರಾಮಸ್ಥರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳವಾರ ನಡೆಯಿತು. ಈ ಬಗ್ಗೆ ಎಸ್ಸಿ ಹಿತರಕ್ಷಣಾ ಸಮಿತಿ ಸಂಸ್ಥಾಪಕರಾದ ಶರೀಫ್ ಶಿವಯೋಗಿ ವೀರಪ್ಪನವರು ಮಾತನಾಡಿ, ಸರ್ಕಾರದ ಯೋಜನೆಗಳಿಗೆ ಫಲಾನುಭವಿಗಳನ್ನು ಗುರುತಿಸುವಂತಹ ಮಹತ್ವದ ಸಭೆಗೆ ಸದಸ್ಯರೇ ಬಾರದಿದ್ದರೆ ಹೇಗೆ? ಅವರ ನಿರ್ಲಕ್ಷ್ಯ ಧೋರಣೆಯಿಂದ ನಮ್ಮ ಗ್ರಾಮದ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಅಧಿಕಾರಿಗಳು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿ ಒಂದು 5 ವರ್ಷದಿಂದ ಆದರೂ ಕೂಡ ಅವ್ರಿಗೆ ತಮಗೆ ತಿಳಿದಷ್ಟೇ ಏನಂತಲ್ಲ ಮಠ ಮಧ್ಯಾಹ್ನದಾಗ ಬರೋದು, ಜನರು ಅಲ್ಲಿ ಇಲ್ಲಿ ಕುಂತಾರೋತ ಸಹಿ ಮಾಡಿಸ್ಕೊಂಡು ಈ ರೀತಿಯಿಂದ ಅದನ್ನು ಫಾಲೋಅಪ್ ಮಾಡಿಕೊಂಡು ಇವರು ಇದೇ ರೀತಿಯಿಂದ ಮುಂದುವರಿಸಿದ್ದಾರೆ. 5 ವರ್ಷದಿಂದ ಯಾವುದೇ ರೀತಿಯಿಂದ ಶಾನವಾಡ ಗ್ರಾಮವನ್ನು ಅಭಿವೃದ್ಧಿ ಮಾಡುವಲ್ಲಿ ತೀವ್ರ ಏನಂತಲ್ಲ ಪೂರ್ತಿ ಏನಂತಲ್ಲ 5 ಸದಸ್ಯರು ಕುಂಠಿತಗೊಂಡಾರ. ಇದಕ್ಕೇನಂತಲ್ಲ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಏನಂತಲ್ಲ ಗ್ರಾಮಕ್ಕೆ ಏನಂತಲ್ಲ ಬಂದು ಭೇಟಿ ಆಗಬೇಕು. ಇದು ಲಾಸ್ಟ್ನೇದ್ದು ಮೀಟಿಂಗ್ ಇರೋದರಿಂದ ಇದನ್ನು ಸಮಗ್ರವಾಗಿ ಒಂದು ಗ್ರಾಮ ಮಟ್ಟಕ್ಕೆ ಒಂದು ಗ್ರಾಮ ವಾಸ್ತವ್ಯ ಅಂದರೆ
NH ಕೋನರೆಡ್ಡಿ ಅವರು ಈ ಗ್ರಾಮದ ಈ ಕ್ಷೇತ್ರದ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಮಸಬ್ ಹಂಚಿನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಕುಕನೂರು ಗ್ರಾಮೀಣ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಾರುತೇಶ್ ತಳವಾರ, 2004ರಿಂದ ಸರ್ಕಾರ ಜಾರಿಗೆ ತಂದಿರುವ ಪ್ರತಿಭಾ ಕಾರಂಜಿ ಬಡ ಮಕ್ಕಳಿಗೆ ಸಹಾಯಕವಾಗಿದೆ. ಒಂದು ಕಾಲದಲ್ಲಿ ಕೇವಲ ಖಾಸಗಿ ಶಾಲೆಗಳಿಗೆ ಸೀಮಿತವಾಗಿದ್ದ ಇಂತಹ ಕಾರ್ಯಕ್ರಮಗಳು ಈಗ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೆಯುತ್ತಿರುವುದು ಸಾಮಾಜಿಕ ಬದಲಾವಣೆಗೆ ಪೂರಕವಾಗಿದೆ. ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಮಿಂಚಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ರಸಮಂಜರಿ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮಗಳೆಲ್ಲವೂ ಕೇವಲ ನೀವು ನೋಡಿದ ಹಾಗೆ ಕೇವಲ ಪ್ರತಿಷ್ಠಿತ ಶಾಲೆಗಳಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಾಗಿದ್ದವು. ಹಲವಾರು ವರ್ಷಗಳಿಂದ ನಾವು ಗಮನಿಸಬಹುದು, ಈ ಪ್ರತಿಷ್ಠಿತ ಶಾಲೆಗಳಲ್ಲಿ ಮಾತ್ರ ಈ ಮಕ್ಕಳಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ರು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಇರಲಿಲ್ಲ. ಕಾರಣ ಸರ್ಕಾರ ಮತ್ತು ಇಲಾಖೆ ಇದು ಕೇವಲ ಪ್ರತಿಷ್ಠಿತ ಶಾಲೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬಾರದು. ಇದು ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ, ಬಡ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋ ಉದ್ದೇಶದಿಂದ 2004 ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಪ್ಪ ಬನ್ನಿಕೊಪ್ಪ, ಪ್ರಭಾಕರ ಆಚಾರ್ಯ, ಬೆಣಕಲ್ಮಠ, ಮಹೇಶ್ ಸಬರಗಿ ಸೇರಿದಂತೆ ಇತರ ಗಣ್ಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಭಟ್ಕಳ ತಾಲೂಕಿನ ಆಟೋ ಚಾಲಕ ಮಾಲೀಕರ ಸಂಘದಲ್ಲಿ ನೋಂದಣಿಯಾದ ಆಟೋಗಳ ಕಾಗದ ಪತ್ರಗಳನ್ನು ಪರಿಶೀಲಿಸಲಾಗಿದ್ದು, ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯ್ಕ ಅವರು ಎಲ್ಲ ಆಟೋ ಚಾಲಕರು ತಮ್ಮ ಕಾಗದ ಪತ್ರಗಳನ್ನು ಸಕಾಲಕ್ಕೆ ನವೀಕರಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಟೋ ಚಲಾವಣೆ ಮಾಡುವಾಗ ನಮ್ಮನ್ನ ನಂಬಿ ಆಟೋ ಇರುವ ಪ್ರಯಾಣಿಕರಿಗೆ ಅಪಘಾತ ಮುಂತಾದ ಅನಾಹುತಗಳು ಸಂಭವಿಸಿದಾಗ ಅವರ ಕುಟುಂಬಗಳಿಗೆ ಅನುಕೂಲವಾಗಬೇಕು. ಆ ಕಾರಣದಿಂದ ಎಲ್ಲ ಚಾಲಕರು ಜಾಗೃತರಾಗಿರಬೇಕು. ಭಟ್ಕಳದ ಆಟೋಗಳಿಗೆ ಬಿಕೆಎಲ್ ನಂಬರ್ ನೀಡಲಾಗುತ್ತಿದ್ದು, ಸರಿಯಾದ ದಾಖಲೆಗಳು ಇರುವ ಆಟೋಗಳಿಗೆ ಮಾತ್ರ ಈ ನಂಬರ್ ನೀಡಲಾಗುತ್ತಿದೆ. ಪ್ರಯಾಣಿಕರು ಇಂತಹ ಬಿಕೆಎಲ್ ನಂಬರ್ ಇರುವ ಆಟೋಗಳನ್ನು ನೋಡಿ ಪ್ರಯಾಣಿಸುವುದು ಒಳಿತು ಎಂದು ತಿಳಿಸಿದರು. ಯಾಕೆ ಅಂತ ಹೇಳಿದ್ರೆ, ಈ ಭಟ್ಕಳದ ಆಟೋ ಚಾಲಕರು, ನಾವು ಸಂಘದವರು ಹಾಗೂ ಚಾಲಕರು ಎಲ್ಲರೂ ಒಂದು ಕುಟುಂಬ ಇದ್ದ ಹಾಗೆ. ಆ ಕುಟುಂಬದಲ್ಲಿ ನಾವೆಲ್ಲರೂ ಒಳ್ಳೆಯಾಗಿರಬೇಕು ಅನ್ನೋಗೋಸ್ಕರ ನಾವೆಲ್ಲ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಿದ್ದೇವೆ. ಹಾಗೆಯೇ ನಾವು ರಿಕ್ಷಾ ಚಲಾವಣೆ ಮಾಡುವಾಗ ನಮ್ಮ ನಂಬಿ ಪ್ಯಾಸೆಂಜರ್ಸು ಹಿಂದುಗಡೆ ಕೂತ್ಕೊಂಡಿರ್ತಾರೆ. ಏನಾದರೂ ಅನಾಹುತ ಆದರೆ ಅವರಿಗೂ ಏನಾದರೂ ಪರಿಹಾರ ಸಿಗಬೇಕು. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಎಲ್ಲ ಆಟೋದ್ದು ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತೇವೆ. ಮೊದಲನೇದಾಗಿ ನಾವು ಇನ್ಶೂರೆನ್ಸ್ ಅನ್ನು ಚೆಕ್ ಮಾಡ್ತೇವೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಗ್ರಾಮದ ಶ್ರೀ ಕರಿಯಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕೆಂಪರಾಜು ಅವರು 1 ಮತದ ಅಂತರದಿಂದ ಭರ್ಜರಿ ಜಯಗಳಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ಕೆಂಪರಾಜು ಹಾಗೂ ಕಣ್ಣಯ್ಯ ಇಬ್ಬರು ಸ್ಪರ್ಧಿಸಿದರು. ಚುನಾವಣೆಯಲ್ಲಿ ಕೆಂಪರಾಜು 5 ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಕಣ್ಣಯ್ಯ 4 ಮತಗಳನ್ನು ಪಡೆದು ಪರಾಜಿತಗೊಂಡರು. ಕಾರ್ಯದರ್ಶಿಯಾಗಿ ನಾಗೇಂದ್ರಪ್ಪ ಹಾಗೂ ಖಜಾಂಚಿಯಾಗಿ ರೇಣುಕಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾದರು. ಉಪತಹಶೀಲ್ದಾರ್ ಪ್ರಶಾಂತ್ ಅವರು ಚುನಾವಣೆ ಪ್ರಕ್ರಿಯೆ ನಡೆಸಿಕೊಟ್ಟರು. ಈ ವೇಳೆ ನೂತನ ಅಧ್ಯಕ್ಷ ಕೆಂಪರಾಜು ಅವರು ಮಾತನಾಡಿ, ಶ್ರೀ ಕರಿಯಮ್ಮ ದೇವಾಲಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಮತ್ತು ಭಕ್ತಾದಿಗಳಿಗೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತೇನೆ ಎಂದು ಭರವಸೆ ನೀಡಿದರು. 10 ವರ್ಷಗಳ ಬಳಿಕ ಚುನಾವಣೆ ನಡೆದು ಈಗ 9ನೇ ವರ್ಷ ಕಾಲಿಟ್ಟು ಚುನಾವಣೆ ಸ್ಪರ್ಧಿಸಿ ಗೆದ್ದು ಈಗ ಅಧ್ಯಕ್ಷವಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಗುರಿಯ ಏನಪ್ಪಾ ಅಂದ್ರೆ, ಕರಿಯಮ್ಮ ದೇವಿ ಸಮಿತಿ ಮಾಡಬೇಕಾದ ಕೆಲಸ ಅಂದ್ರೆ ಸುಮಾರಿದಾವೆ, ಏನಿದಾವೆ ಇನ್ನೂ ಉತ್ತಮವಾದ ಕೆಲಸಗಳನ್ನು ನಾವು ಮಾಡಬೇಕು. ಆಮೇಲೆ ಎಲ್ಲಾರನ್ನೂ ವಿಶ್ವಾಸಕ್ಕೆ ಕಾಣೋದೊಂದು ನನ್ನ ಮೊದಲನೇ ಗುರಿ. ಅದಾದ್ಮೇಲೆ ಪ್ರತಿಯೊಂದು ಎಲ್ಲ ಸಮಸ್ಯೆಗಳು, ಒಂದು ಸುಮಾರು ಸಮಸ್ಯೆಗಳಿವೆ, ಅದು ಕಡಿವಾಣ ಹಾಕ್ಬೇಕು, ಒಳ್ಳೆ ರೀತಿಯಾಗಿ ಒಳ್ಳೆ ದಾರಿಯಾಗಿ ಹೋಗ್ಬೇಕು. ನಾವು ಹೋಗೋದಲ್ದಲ್ಲಿ ನಮ್ಮ ಜೊತೆಲಿ ಇರೋನು ಒಳ್ಳೆ ದಾರಿಯಾಗಿ ಕರ್ಕೊಂಡು ಹೋಗಿ ಒಳ್ಳೆ ಸುಸಜ್ಜಿತವಾದ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರವನ್ನು ಮಾಡಬೇಕು ಅನ್ನೋದು ನನ್ನ ಮಹದಾಸೆ. ಅದರಂತೆ ನಡ್ಕೊಂತೀನಿ. ಮತ್ತೆ ನಮ್ಮ ಎಲ್ಲರ ಸಹಕಾರ, 9 ಜನರ ಸಹಕಾರ ನಮ್ಗಿರುತ್ತೆ. ಎಲ್ಲಾರನ್ನೂ ವಿಶ್ವಾಸಕ್ಕೆ ಕಾಣ್ತೀನಿ. ಪೂಜಾರರಾಗಲಿ, ನಮಗೆ ಸ್ಪಂದಿಸಿದಂಥ ಎಲ್ಲರಿಗೂ ಒಳ್ಳೇದು ಬಯಸಿ ದೇವರು ಒಳ್ಳೇದು ಮಾಡಲಿ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾಗಿ ಹೋಗೋಣ ಅನ್ನೋದು ನನ್ನ ಆದ್ಯತೆಯ ಕರ್ತವ್ಯ ಮತ್ತು ನನ್ನ ಸ್ವಂತ ಇಚ್ಛೆಯಾಗಿ ಹೇಳ್ತೀನಿ. ಈ ಒಂದು ವಿಚಾರವಾಗಿ ಖಂಡಿತವಾಗಿ ಯಾವುದೇ ರೀತಿಯಾದ ತಪ್ಪು. ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಕಾಲೇಜ್ ಆವರಣದಲ್ಲಿ ಭಗವಾನ್ ಬುದ್ಧ ಶಿಕ್ಷಣ ಮಹಾವಿದ್ಯಾಲಯದ ಪ್ರಥಮ ವರ್ಷದ ಬಿಇಡಿ ಪ್ರಶಿಕ್ಷಣಾರ್ಥಿಗಳ ವತಿಯಿಂದ ದ್ವಿತೀಯ ಪ್ರಶಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಗವಾನ್ ಬುದ್ಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಯಮದೂರು ಸಿದ್ದರಾಜು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ನಡುವೆ ಉತ್ತಮ ಬಾಂಧವ್ಯವಿದ್ದಾಗ ಮಾತ್ರ ವಿದ್ಯಾರ್ಥಿಗಳು ಉತ್ತಮ ಜ್ಞಾನವನ್ನು ಬೆಳೆಸಿಕೊಳ್ಳಬಹುದು. ಶಿಕ್ಷಕರು ಪುಸ್ತಕದಲ್ಲಿರುವ ಪಾಠವನ್ನು ಮಾಡಿದರೆ ಸಾಲದು, ಎಲ್ಲಾ ರೀತಿಯ ತಿಳುವಳಿಕೆಗಳ ಜ್ಞಾನವನ್ನು ಮೂಡಿಸಬೇಕಾಗಿದೆ ಎಂದು ತಿಳಿಸಿದರು. ಯಾಕೆಂತ ಹೇಳಿದ್ರೆ, ಅವರಿಗೆ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಮಕ್ಕಳು ಏನು ಪ್ರಶ್ನೆ ಕೇಳ್ತಾರೆ ಅದನ್ನು ಗ್ರಹಿಸಬೇಕು, ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದಕ್ಕೆ ಶ್ರಮ ಬೇಕಾಗುತ್ತೆ, ಶ್ರದ್ಧೆ ಬೇಕಾಗುತ್ತೆ ಮತ್ತು ಒಂದು ವಿನಯತೆಯೂ ಕೂಡ ಬೇಕಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಬೇಕು, ಶ್ರಮ, ಪರಿಶ್ರಮ. ನೀವು ಏನೋ ಒಂದು ಶಾಲೆಗೆ
ಟೀಚರ್ ಆಗಿ ಹೋದಾಗ ಅದು ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಖಾಸಗಿ ಶಾಲೆ ಇರ್ಬೋದು, ಅಲ್ಲಿ ಮಕ್ಕಳಿಗೆ ನೀವು ನ್ಯಾಯ ಕೊಡಬೇಕು. ಆ ಮಕ್ಕಳ ಗ್ರಹಿಕೆಯನ್ನು ನೀವು ಗ್ರಹಿಸಬೇಕು. ಈಗ ಯಾವ ರೀತಿ ಮಗು ಪಾಠ ಕೇಳುತ್ತೆ ಮತ್ತು ನೀವು ಯಾವ ರೀತಿ ಬೋಧನೆ ಮಾಡ್ತೀರಿ ಅದು ಮುಖ್ಯ. ಈಗ ನೀವು ಬೋಧನೆ ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ನಿಮ್ಮ ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಬಾಲಸುಬ್ರಹ್ಮಣ್ಯ, ಕಾನೂನು ಕಾಲೇಜು ಪ್ರಾಂಶುಪಾಲೆ ಶೀಲಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಕೊಳ್ಳೇಗಾಲ ತಾಲೂಕಿನ ಹೆಸರಾಂತ ಸಂಗಮ್ ಸ್ಟುಡಿಯೋ ಮಾಲೀಕರು ಹಾಗೂ ಪತ್ರಿಕಾ ಛಾಯಾಗ್ರಾಹಕರಾದ ಹಬೀಬುಲ್ಲಾ ಅವರು ತೀವ್ರ ಹೃದಯಾಘಾತದಿಂದ ಮರಣ ಹೊಂದಿದ ಹಿನ್ನೆಲೆಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಮಾಯಿಸಿದ್ದ ಪತ್ರಕರ್ತರು ಹಬೀಬುಲ್ಲಾ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಎಂದು ಪ್ರಾರ್ಥಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ದುರ್ಗಮ್ಮ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಕ್ಷ್ಮಮ್ಮ ಅವರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಗಳು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಜಮೀನು ಕಬಳಿಕೆ ಯತ್ನ, ಬೇಲೂರಿನಲ್ಲಿ ಗ್ರಾಮಸ್ಥರಿಂದ ಪ್ರತಿಭಟನೆ, ನ್ಯಾಯಕ್ಕಾಗಿ ಪಟ್ಟು. ಮಾನವ ಹಕ್ಕುಗಳು ಕೇವಲ ಕಾನೂನು ಪುಸ್ತಕದಲ್ಲಿ ಉಳಿಯಬಾರದು, ಹಕ್ಕುಗಳು ದೈನಂದಿನ ಬದುಕಿನಲ್ಲಿ ಜಾರಿಯಾಗಲಿ, ನ್ಯಾಯಾಧೀಶ ತೇಕೆಡ್ ದೇವರಾಜು ಕರೆ. ಜಿಲ್ಲಾ ಪ್ರಥಮ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ, ಡಿಸೆಂಬರ್ 14ರಂದು ಗ್ಯಾರಂಟಿ ರಾಮಣ್ಣನವರಿಗೆ ಸಮ್ಮೇಳನಾಧ್ಯಕ್ಷತೆಯ ಗೌರವ, ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಸುಪ್ಪಾರ್ ಮಾಹಿತಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.